ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ, ಕೊಪ್ಪಳ ಜಿಲ್ಲೆಯ ಒಂದು ಜಿಲ್ಲಾ ಕುಷ್ಠರೋಗ ನಿಯಂತ್ರಣ ಅಧಿಕಾರಿಗಳ ಕಾರ್ಯಾಲಯದಿಂದ ಒಂದು ಆದೇಶ ಬಂದಿರುವಂಥದ್ದು. ಗುತ್ತಿಗೆ ಆಧಾರದ ಮೇಲೆ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡ್ಕೊತಾ ಇದ್ದಾರೆ. ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ಹೋದ ತಿಂಗಳು 26ನೇ ತಾರೀಕಿಗೆ ಬಂದಿರೋದು. ಭೀಮದ ಅಡಿಯಲ್ಲಿ ವಿವಿಧ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ನಾವು 27/6/2025ರಿಂದ ಇದೇ ತಿಂಗಳು 11/7/2025ರವರೆಗೆ ಆನ್ಲೈನ್ ಅರ್ಜಿಗಳನ್ನು ಮತ್ತು ಮೆರಿಟ್ ಆಧಾರದ ಮೇಲೆ ಭರ್ತಿ ಮಾಡ್ಕೊತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹುದ್ದೆಗಳು ಇಲ್ಲಿ ನೋಡ್ತಾ ಇದ್ದೀರಿ. ನ್ಯೂರಾಲಜಿಸ್ಟ್ ಇದೆ, ಇದಕ್ಕೆ 1,50,000 ರೂಪಾಯಿ ಇದೆ. ಆಮೇಲೆ ಇಲ್ಲಿ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ DNB ಅಥವಾ DM ಆಗಿರಬೇಕು. ಆಮೇಲೆ ಫಿಸಿಷಿಯನ್ 1,10,000 ರೂಪಾಯಿ ಇದೆ. ಇಲ್ಲಿ ಕೂಡ MBBS MD ಅಥವಾ DNB ಜನರಲ್ ಮೆಡಿಸಿನ್ ಆಗಿರಬೇಕು. ಆಮೇಲೆ ಮೆಡಿಕಲ್ ಆಫೀಸರ್ 60,000 ರೂಪಾಯಿ ಇದೆ. ಇದಕ್ಕೆ MBBS ವಿತ್ 5 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಎರಡನೇ ಹುದ್ದೆ ಯಾವುದಪ್ಪ ಅಂತಂದರೆ ಇಲ್ಲಿ ನರ್ಸಸ್. ಸೊ ಇಲ್ಲಿ ಜೋನೂನಲ್ಲಿ 20,000 ರೂಪಾಯಿ, ₹1 ಕಡಿಮೆ 20,000 ರೂಪಾಯಿ ಸ್ಯಾಲ್ರಿ ಇದೆ. ಜೋನ್ 2ದಲ್ಲಿ 18,344 ರೂಪಾಯಿ ಇದೆ. ಒಟ್ಟು ಹುದ್ದೆಗಳು ಒಂದು ಕೊಟ್ಟಿದ್ದಾರೆ ಬರೀ. ಅದು ಸಾಮಾನ್ಯ ಅಭ್ಯರ್ಥಿಗಳು ಯಾರು ಬೇಕಾದ್ರೆ ಅಪ್ಲೈ ಮಾಡ್ಕೋಬೋದು. ಸೊ ಇಲ್ಲಿ BSc ನರ್ಸಿಂಗ್ ಆಗಿರಬೇಕು ಅವೈಲೇಬಲ್. ಇಲ್ಲಪ್ಪ ಅಂದರೆ GNM ನರ್ಸಿಂಗ್ ಇಲ್ಲಾಂದರೆ BSc ನರ್ಸಿಂಗ್ದಾಗ ಎರಡರಲ್ಲಿ ಒಂದು ತೊಗೊತಾರೆ. ಇಲ್ಲಿ ಕನ್ನಡ ಇಂಗ್ಲೀಷ್ ಚೆನ್ನಾಗಿ ಬರಬೇಕು. 1 ವರ್ಷದ ಎಕ್ಸ್ಪೀರಿಯೆನ್ಸನ್ನು ಕೇಳ್ತಾ ಇದ್ದಾರೆ ನರ್ಸಿಂಗ್ ಹುದ್ದೆಗೆ. ಆಮೇಲೆ ಫಿಸಿಯೋಥೆರಪಿಸ್ಟ್ 25,000 ರೂಪಾಯಿ ಸ್ಯಾಲ್ರಿ ಇದೆ. ಒಂದು ಹುದ್ದೆ ಇದೆ ಜನರಲಲ್ಲಿ. ಇಲ್ಲಿ BPT ಆಗಿರಬೇಕು, 2 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಕನ್ನಡ ಮೀಡಿಯಮ್ ಅಂದರೆ ಕನ್ನಡ ಬರೆಯೋಕೆ ಓದೋಕೆ ಬರ್ತಿರಬೇಕು. 1 ರಿಂದ 2 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಫೀಸ್ ಥೆರಪಿ ಇದೆ, ಸ್ಪೀಚ್ ಥೆರಪಿಸ್ಟ್ ಅಂತೇಳಿ. ಇದು ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿಸ್ಟ್ ಅವ್ರಿಗೆ ಇದೆ. ನೆಕ್ಸ್ಟು ಸೈಕಟ್ರಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಇದೆ. ಮತ್ತು ನೆಕ್ಸ್ಟು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್. ಇವೆಲ್ಲ ನಮ್ಮ ಪ್ಯಾರಾಮೆಡಿಕಲಿಗೆ ಸಂಬಂಧಿಸಿದ ಅಲ್ಲ ಇವು, ಬಟ್ ಟ್ರೈ ಮಾಡ್ಬೋದು. ಆದರೆ ಇಲ್ಲಿ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟ್ರಲ್ಲಿ ಏನಂತಂದರೆ ಲೈಫ್ ಸೈನ್ಸ್ ಅಂತ ಕೇಳಿದ್ದಾರೆ. ಸೊ ಹೀಗಾಗಿ ಇಲ್ಲಿ BSc ನರ್ಸಿಂಗ್ ಆದರೂ ಟ್ರೈ ಮಾಡ್ಬೋದು, ಅಥವಾ ಪಬ್ಲಿಕ್ ಹೆಲ್ತ್ BPH. ಸೊ BPH ಆದರೂ ಕೂಡ ಇಲ್ಲಿ ಟ್ರೈ ಮಾಡ್ಬೋದು, ಅಥವಾ ಸೋಷಿಯಾಲಜಿಸ್ಟು ಅಥವಾ BSW ಆದರೂ ಟ್ರೈ ಮಾಡ್ಬೋದು. ಈ ಒಂದು ಅಪ್ಲಿಕೇಶನ್ ಹಾಕಬೇಕಂದ್ರೆ ನಾನು ನಿಮಗೆ ಲಿಂಕನ್ನು ಕೊಡ್ತೇನೆ. ಸೊ ಅಲ್ಲಿ ಲಿಂಕಿಗೆ ಹೋಗಿ ಹಾಕ್ಬೋದು, ಅಥವಾ ಕೊಪ್ಪಳ ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ಹಾಕ್ಬೋದು ಅಪ್ಲಿಕೇಶನ್ ಹಾಕಲಿಕ್ಕೆ. ನೋಡಿ 27ರಿಂದ ಸ್ಟಾರ್ಟ್ ಆಗಿದೆ. ಇದೇ ತಿಂಗಳು 11ನೇ ತಾರೀಕಿಗೆ ಕೊನೆ ದಿನಾಂಕ ಇದೆ. ಆಮೇಲೆ ಆನ್ಲೈನ್ ಮುಖಾಂತರ ಅಪ್ಲೋಡ್ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು. ವಯಸ್ಸು ಏನಿದೆಪ್ಪ ಅಂದರೆ ಇಲ್ಲಿ ನರ್ಸ್ಗಳಿಗೆ 45 ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ. ಆಮೇಲೆ ಬೇರೆ ಹುದ್ದೆಗಳಿಗೆ ಬೇರೆ ಆದಂಥ ಏಜ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೀವು ಏನಪ್ಪ ಅಂದರೆ ಕಡ್ಡಾಯವಾಗಿ ಮೂಲ ದಾಖಲಾತಿಗಳನ್ನು ಎಲ್ಲ ನಿಮ್ಮ ಸೆಮಿಸ್ಟ್ರು ಕ್ವಾಲಿಫಿಕೇಷನ್ ಏನಿರುತ್ತೆ, ಕ್ವಾಲಿಫಿಕೇಷನ್ ಇರ್ಬೋದು, ನಿಮ್ಮ ಕಾಸ್ಟು, ಇನ್ಕಮ್ಮು, ಆಮೇಲೆ ನೀವು ಏನು ಕ್ಲೈಮ್ ಅಪ್ಲೈ ಮಾಡ್ತಾಯಿದ್ದೀರಿ ಅದೆಲ್ಲ ಇಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ನಿಮಗೆ ವೆಬ್ಸೈಟಲ್ಲಿ ಲಿಂಕನ್ನು ತೋರಿಸ್ತೀನಿ ಇವಾಗ. ಇದು ನೋಡಿ ಕೊಪ್ಪಳ ವೆಬ್ಸೈಟ್ ಇದು. ಇಲ್ಲಿ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ತೀವಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಭೀಮ ಕಾರ್ಯಕ್ರಮ ಅಡಿಯಲ್ಲಿ ವಿವಿಧ ಹುದ್ದೆಗಳಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಅದನ್ನು ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ. ಕೊನೆ ದಿನಾಂಕ ಎಲ್ಲನೂ ಅಧಿಸೂಚನೆ ಎಲ್ಲ ಇದಾವೆ ಇಲ್ಲಿ. ಸೊ ಇಲ್ಲಿ ನೋಡಿ, ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಿ, ಅಧಿಸೂಚನೆ ಕೊಟ್ಟಿದ್ದಾರೆ, ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ಅಪ್ಲಿಕೇಶನ್ ಹಾಕಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿ ನಿಮಗೆ ಅಲ್ಲಿ ಸಾಮಾನ್ಯವಾದಂಥ ಒಂದು ಇನ್ಫಾರ್ಮೇಷನ್ ಇರುತ್ತೆ, ಅದನ್ನು ನೀವು ಫಿಲ್ ಮಾಡಬೇಕಾಗುತ್ತೆ.